ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ. ಮೊದಲನೇದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಮಾಯಣ ಸಿನಿಮಾದಲ್ಲಿ ರಾವಣನಿಗೆ ಆಕ್ಟ್ ಮಾಡ್ತಾ ಇರೋದು ವಿಷಯ ಗೊತ್ತು. ಇದೇ ಸಿನಿಮಾದ ಫುಲ್ ಕಾಸ್ಟ್ ನೆಲ್ಲ ರಿವೀಲ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಮೇನ್ ಲೀಡ್ ಅಲ್ಲಿ ಯಾರ್ಯಾರೆಲ್ಲ ಆಕ್ಟ್ ಮಾಡ್ತಾ ಇದಾರೆ, ಯಾರ್ಯಾರು ಯಾವ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅನ್ನೋ ಫುಲ್ ಕಾಸ್ಟಿಂಗ್ಸ್ ನ ರಿವೀಲ್ ಮಾಡ್ಬಿಟ್ಟಿದ್ದಾರೆ ಅಫಿಷಿಯಲ್ ಆಗಿ. ಮೊದಲನೇದಾಗಿ ನೀವು ನೋಡೋದಾದ್ರೆ ರಣಬೀರ್ ಕಪೂರ್ ಅವರು ಲಾರ್ಡ್ ರಾಮನಾಗಿ ಕಾಣಿಸ್ಕೊತಾ ಇದಾರೆ, ಅಂದ್ರೆ ರಾಮ. ಸಾಯಿ ಪಲ್ಲವಿ ಸೀತೆ, ಯಶ್ ಆಗೇನೆ ರಾವಣ, ಸನ್ನಿ ಡಿಯೋಲ್ ಹನುಮಾನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊತಾ ಇರೋದು, ರವಿ ಡುಬ್ಬೆ ಲಕ್ಷ್ಮಣ್ ಆಗಿ ಕಾಣಿಸ್ಕೊತಾ ಇದಾರೆ, ಲಾರಾ ದತ್ತ ಕೈಕೇಯಿಯಾಗಿ ಕಾಣಿಸ್ಕೊತಾ ಇದಾರೆ, ರಕುಲ್ ಪ್ರೀತ್ ಸಿಂಗ್ ಸೂರ್ಪಣಗಿ ಆಗಿ ಆಕ್ಟ್ ಮಾಡ್ತಾ ಇದಾರೆ ಈ ಸಿನಿಮಾದಲ್ಲಿ, ಕಾಜಲ್ ಅಗರ್ವಾಲ್ ಅವರು ಮಂಡೋದರಿಯಾಗಿ ಆಕ್ಟ್ ಮಾಡ್ತಾ ಇದಾರೆ, ಅಮಿತಾಬ್ ಬಚ್ಚನ್ ಜಟಾಯು ಆಗಿ ಆಕ್ಟ್ ಮಾಡ್ತಾವ್ರೆ, ಅನಿಲ್ ಕಪೂರ್ ಕಿಂಗ್ ಜನಕನಾಗಿ ಆಕ್ಟ್ ಮಾಡ್ತಾವ್ರೆ, ಮೋಹಿತ್ ರೈನಾ ಲಾರ್ಡ್ ಶಿವನಾಗಿ ಆಕ್ಟ್ ಮಾಡ್ತಾವ್ರೆ, ವಿಕ್ರಾಂತ್ ಮೆಸ್ಸೆ ಮೇಘನಾಥನ್ ಆಗಿ ಆಕ್ಟ್ ಮಾಡ್ತಾವ್ರೆ, ಕುಣಾಲ್ ಕಪೂರ್ ಅವರು ಲಾರ್ಡ್ ಇಂದ್ರನಾಗಿ ಆಕ್ಟ್ ಮಾಡ್ತಾವ್ರೆ, ವಿವೇಕ್ ಓಬಿರಾಯ್ ವಿದ್ಯುತ್ ಜವನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ, ಅರುಣ್ ಗೋವಿಲ್ ಅವರು ದಶರಥನಾಗಿ ಆಕ್ಟ್ ಮಾಡ್ತಾವ್ರೆ, ಅದಿನಾಥ್ ಕೋತರರ್ ಅವರು ಭರತನಾಗಿ ಆಕ್ಟ್ ಮಾಡ್ತಾವ್ರೆ, ರಮ್ಯಾ ಕೃಷ್ಣರ್ ಅವರು ಕೌಸಲ್ಯಾಗಿ ಆಕ್ಟ್ ಮಾಡ್ತಾವ್ರೆ, ಶಿಬಾ ಚೆಡ್ಡಾ ಅವರು ಸುಮಿತ್ರಾ ಆಗಿ ಆಕ್ಟ್ ಮಾಡ್ತಾವ್ರೆ. ಸೊ ಫೈನಲ್ ಆಗಿ ಬಾಬಿ ಡಿಯೋಲ್ ಅವರು ಕುಂಭಕರ್ಣನಾಗಿ ಆಕ್ಟ್ ಮಾಡ್ತಾವ್ರೆ. ಇಷ್ಟು ಮೇನ್ ಕ್ಯಾರೆಕ್ಟರ್ ಗಳು ಯಾರ್ಯಾರೆಲ್ಲ ಈ ಸಿನಿಮಾದಲ್ಲಿ ಮೇನ್ ಆಗಿ ಲೀಡ್ ಮಾಡ್ತಾ ಇದಾರೋ ಅವ್ರಿಷ್ಟನ್ನು ರಿವೀಲ್ ಮಾಡಿದ್ದಾರೆ ಅಫಿಷಿಯಲ್. ಇನ್ನ ಪವನ್ ಕಲ್ಯಾಣ್ ಅವರ ಓಜಿ ಸಿನಿಮಾ, ಈ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 25ನೇ ತಾರೀಕು ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ ಅಫಿಷಿಯಲ್ ಆಗಿ. ರಾಜಮೌಳಿ ಹಾಗೇನೆ ಮಹೇಶ್ ಬಾಬು ಅವರು ಇಬ್ರು ಸೇರ್ಕೊಂಡು ಆಕ್ಟ್ ಮಾಡ್ತಾರೋ ಅಂತ 29 ಸಿನಿಮಾದಲ್ಲಿ ವಿಕ್ರಮ್ ಅವ್ರನ್ನು ಕೂಡ ಕಾಸ್ಟಿಂಗ್ ಮಾಡಿದಂತೆ ಎಸ್ ರಾಜಮೌಳಿ ಅವರು. ಬಟ್ ಆ ಕ್ಯಾರೆಕ್ಟರ್ ಇಷ್ಟ ಆಗಿಲ್ದಿರೋ ಕಾರಣ ವಿಕ್ರಮ್ ಅವರು ಕ್ಯಾರೆಕ್ಟರ್ ನೇ ರಿಜೆಕ್ಟ್, ಅಂದ್ರೆ ಸಿನಿಮಾನೇ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ ಅಂತೆ. ಜೊತೆಗೆ ಅದೇ ಕ್ಯಾರೆಕ್ಟರ್ ಗೆ ಈಗ ಬೇರೆ ಕಡೆ ಯಾರನ್ನಾದ್ರೂ ಸರ್ಚ್ ಮಾಡ್ತಾ ಇದಾರೆ ಅಂತೆ ಮಲಯಾಳಂ ಇಂಡಸ್ಟ್ರಿಗೆ ಹೋಗಿ. ರಾಜಮೌಳಿ ಅವರು ಕಮಲ್ ಹಾಸನ್ ತಗ್ ಲೈಫ್ ತಂಗಳನ್ನ ತರ ಆಗೋಯ್ತು ಎಲ್ಲಾ ಕಡೆ. ನೆಟ್ಫ್ಲಿಕ್ಸ್ ಅವರು ಬಗ್ಗಿಸ್ಕೊಂಡ್ ಆಗ್ತಾವ್ರೆ, ನಮಗ್ ನಿನ್ ಸಿನಿಮಾ ಬೇಡ. ಇದೇ ಗಪ್ಪಲ್ಲಿ ಕಮಲ್ ಹಾಸನ್ ಅವರು ರೋಲೆಕ್ಸ್ ಜೊತೆ ಕೈ ಜೋಡಿಸ್ಕೊಂಡು ಯಾವ್ದಾದ್ರು ಒಂದ್ ದೊಡ್ಡ ಸಿನಿಮಾ ಮಾಡ್ಬೇಕು ಅಂತ ಇಬ್ರು ಗುಸು ಅಂತ ಮಾತಾಡ್ಕೊಂಡು ಪ್ಲಾನ್ ಮಾಡ್ತಾ ಇದಾರಂತೆ. ಅಫಿಷಿಯಲ್ ಆಗಿ ವಿಷಯ ಗೊತ್ತಾಗ್ತಾ ಇದೆ. ದೊಡ್ಡದೊಂದು ಗ್ಯಾಂಗ್ಸ್ಟರ್ ಯೂನಿವರ್ಸ್ ನ ಕ್ರಿಯೇಟ್ ಮಾಡ್ತಾ ಇದಾರಂತೆ ಇಬ್ರು ಸೇರ್ಕೊಂಡು. ವಿಷಯ ಇಲ್ಲಿವರೆಗೂ ಬಂದ್ ನಿಂತೈತೆ. ಇನ್ನ ಸೂರ್ಯ ಅವರ ಲೈನ್ಅಪ್ಸ್ ಗಳು ತುಂಬಾನೇ ದೊಡ್ಡ ಲೆವೆಲ್ ಅಲ್ಲಿ ಆಗ್ಬಿಟ್ಟಿದೆ. ಈಗಾಗಲೇ ಸೂರ್ಯ ಅವರ 44 ಸಿನಿಮಾ ರೆಟ್ರೋ ಸಿನಿಮಾ ನೋಡಾಗೋಯ್ತು ನೀವೆಲ್ಲ. 45 ಸಿನಿಮಾ RJ ಬಾಲಾಜಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಮಾಡ್ತಾವ್ರೆ. ಇನ್ನೇನ್ ಬರ್ತಡೆ ನೆಕ್ಸ್ಟ್ ಮಂತ್, ಆವತ್ತು ಹೊಸ ಪೋಸ್ಟರ್ ಬಿಡ್ತಾರೆ, ರೆಡಿ ಆಗ್ಬಿಡಿ. ಇದ್ರ ಜೊತೆಗೆ 46ನೇ ಸಿನಿಮಾನು ಕೂಡ ಕನ್ಫರ್ಮ್ ಆಗೋಗ್ಬಿಟ್ಟಿದೆ. ಆಲ್ರೆಡಿ ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಲೈಟ್ ಆಗಿ ಒಂದು ಪೋಸ್ಟರ್ ಬಿಟ್ಬಿಡವ್ರೆ. ಇದ್ರಲ್ಲಿ ಹೀರೋಯಿನ್ ಆಗಿ ಮಮಿತಾ ಬೈಜು ಇವರು ಸೂರ್ಯ ಅವ್ರ ಜೊತೆಗೆ ಹೀರೋಯಿನ್ ಆಗಿ ಅಫಿಷಿಯಲ್ ಆಗಿ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ 46ನೇ ಸಿನಿಮಾದಲ್ಲಿ. ಅಂದ್ರೆ 45ನೇ ಸಿನಿಮಾ ಬಾಲಾಜಿ ಅವ್ರದ್ದು ಇನ್ನೂ ಅಫಿಷಿಯಲ್ ಆಗಿ ಏನು ರಿವೀಲ್ ಮಾಡಿಲ್ಲ. ಆವಾಗ್ಲೇ 46ನೇ ಸಿನಿಮಾ ಎಲ್ಲಾನು ರಿವೀಲ್ ಮಾಡ್ಬಿಟ್ಟವ್ರೆ. ಲಾಸ್ಟ್ ವೀಕ್ ನಿಮ್ಗೆ ಹೇಳಿದೆ, ಮೈತ್ರಿ ಮೂವಿ ಮೇಕರ್ಸ್ ಅವರು ಶಾರುಖ್ ಖಾನ್ ಜೊತೆ ಕೊಲಾಪ್ಸ್ ಆಗಿದ್ದಾರೆ ಯಾವ್ದೋ ಒಂದ್ ಸಿನಿಮಾಗೆ ಅಂತ. ಬಟ್ ಇವಾಗ ಒಂದೇ ಒಂದ್ ರೂಮರ್ಸ್ ಬಂದಿರೋದು ಏನಪ್ಪಾ ಅಂದ್ರೆ ಸುಕುಮಾರ್ ಅವರು ಶಾರುಖ್ ಖಾನ್ ಗೆ ಯಾವ್ದೋ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ, ಅದು ಕೂಡ ಮೈತ್ರಿ ಅಂಡರ್ಸ್ ಅಲ್ಲಿ ಅಂತ ವಿಷಯ ಇಲ್ಲಿವರೆಗೂ ಬಂದ್ ನಿಂತಿದೆ ಅಷ್ಟೇನೆ. ಇನ್ನು ಜೂನಿಯರ್ NTR ಅವರು ತ್ರಿವಿಕ್ರಮ್ ಅವ್ರ ಜೊತೆಗೆ ಕೊಲಾಪ್ಸ್ ಆಗಿ 2027ಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹೊಸ ಸಿನಿಮಾ, ಅಂದ್ರೆ ಗಾಡ್ ಲೆವೆಲ್ ಅಲ್ಲಿ ಬರ್ತಾರಂತ ಗಾಡ್ ಸಿನಿಮಾದ ಟೈಟಲ್ ಬರ್ತಾ ಇದೆ ಕಾರ್ತಿಕೇಯ ಅಂತ. ಆಲ್ರೆಡಿ ಕಾರ್ತಿಕೇಯ 2 ನೋಡ್ಬಿಟ್ಟಿರ್ತೀರಾ, ಬಟ್ ಇದು ಆ ಸಿನಿಮಾಗೆ ಸಂಬಂಧಪಟ್ಟಿಲ್ಲ. ಈ ಕಾರ್ತಿಕೇಯ ಸಿನಿಮಾ ಶಿವನ ಮಗನಾದ ಇನ್ನೊಬ್ಬ ಕಾರ್ತಿಕೇಯನ ಮೇಲೆ ಬರ್ತಾ ಇರೋದು ಅಂತ ವಿಷಯ ಗೊತ್ತಾಗ್ತಾ ಇದೆ. ಇಲ್ಲಿ ಕಾರ್ತಿಕೇಯಾಗಿ ಜೂನಿಯರ್ NTR ಅವರು ಆಕ್ಟ್ ಮಾಡ್ತಾರಂತ ಲೈಟ್ ಆಗಿ ರೂಮರ್ಸ್ ಇದಾವೆ. ಬಟ್ ಇದಿನ್ನೂ ಆಕ್ಟಿವ್ ಆಗಿಲ್ಲ. 2027ಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಲೈಟ್ ಆಗಿ ಗಾಸಿಪ್ ಗಳನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡವ್ರೆ. ಜೊತೆಗೆ ಇನ್ನೊಂದು ರೂಮರ್ಸ್ ಕೂಡ ಇದೆ. ಈ ಸಿನಿಮಾದ ಟೈಟಲ್ ಕಾರ್ತಿಕೇಯ ಅಲ್ಲ ಗಾಡ್ ಆಫ್ ವಾರ್ ಅಂತಾನು ಇಡಬಹುದು ಅಂತ ಸಸ್ಪೆನ್ಸ್ ಆಗಿ ಎಲ್ಲಾ ಕಡೆ ಗಾಸಿಪ್ ಗಳು ಸ್ಪ್ರೆಡ್ ಆಗ್ಬಿಟ್ಟಿದಾವೆ. ಇನ್ನ ಲೋಕೇಶ್ ಕನಕರಾಜ್ ಅವರ LCU ಒಳಗಡೆಗೆ ಇನ್ನೊಬ್ರು ಹೊಸ ಲೇಡಿ ಹೀರೋಯಿನ್ ಎಂಟ್ರಿ ಕೊಡ್ತಾವ್ರೆ. ಅನುಷ್ಕಾ ಶೆಟ್ಟಿ ಖೈದಿ 2 ಒಳಗಡೆ ಆಕ್ಟ್ ಮಾಡ್ತಾ ಇದಾರಂತೆ. ಇದಿನ್ನು ರೂಮರ್ಸ್ ಅಷ್ಟೇನೆ, ಅಫಿಷಿಯಲ್ ಆಗಿ ಇನ್ನು ಕನ್ಫರ್ಮ್ ಆಗಿಲ್ಲ. ಬಟ್ ಇಲ್ಲಿ ಇವರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇಲ್ಲ ಅಂತ ವಿಷಯ ಗೊತ್ತಾಗ್ತಾ ಇದೆ. ಅಂದ್ರೆ ಇವ್ರಿಗೆ ಸಪರೇಟ್ ಆಗಿರುವಂತ ಸ್ಟೋರಿ ಲೈನ್ ಇರಬಹುದು. ಇನ್ನ ನಮ್ ಕನ್ನಡದ ಕಾಂತಾರ ಚಾಪ್ಟರ್ 1 ಕಡೆ ಬರೋದಾದ್ರೆ ಈ ಸಿನಿಮಾದ ಪರಿಸ್ಥಿತಿ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಶನಿ ಏನಾದ್ರೂ ಎಗ್ಲೇರ್ಬಿಟ್ಟಿದಾನ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಇವಾಗ ರೀಸೆಂಟ್ ಆಗಿ ಮತ್ತೊಂದು ಸಾವು. ಸದ್ಯಕ್ಕೆ ಮೂವಿ ಟೀಮ್ ಅವರು ಆಗೊಂಬೆಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ರಂತೆ. ಇಲ್ಲಿ ಮಿಡ್ ನೈಟ್ 11 ಗಂಟೆ ಟೈಮ್ಗೆ ಕರೆಕ್ಟ್ ಆಗಿ ಈ ಸೆಟ್ ಅಲ್ಲಿ ವರ್ಕ್ ಮಾಡ್ತಿದ್ದಂತ ಒಬ್ಬ ಆರ್ಟಿಸ್ಟ್ ವಿಜು ವಿಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತೋಗ್ಬಿಟ್ಟವ್ರೆ. ಪ್ಲೇಸ್ ಕೊನೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡೋದಕ್ಕೆ ಅಂತ ತೀರ್ಥಹಳ್ಳಿ ಮಾಣಿ ಜಲಾಶಯ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು 15 ದಿನದ ಶೂಟಿಂಗ್ ಮಾಡ್ಬೇಕಾಗಿತ್ತು. ಕೊನೆ ಕ್ಲೈಮ್ಯಾಕ್ಸ್ ಶೂಟ್ಗೆ ಅಲ್ಲಿಂದ ಹೆಂಗಿದ್ರು ಕಾಲ್ದಾರಿ ಇಲ್ಲ, ರೋಡು ಇಲ್ಲ, ಏನಿದ್ರು ತೆಪ್ಪದ ಮೇಲೆ ಹೋಗ್ಬೇಕು. ಅದಕ್ಕೋಸ್ಕರ ತೆಪ್ಪದ ಮೇಲೆ ಎಲ್ಲಾ ಐಟಮ್ ಗಳನ್ನ ಹಾಕೊಂಡು ಆರ್ಟಿಸ್ಟ್ ಗಳು ಜೊತೆಗೆ ರಿಷಬ್ ಶೆಟ್ಟಿ ಅವ್ರು ಎಲ್ಲರೂ ಹೋಗೋ ಟೈಮ್ ಅಲ್ಲಿ ದೋಣಿ ಮಡ್ಚ್ಕೊಂಡ್ಬಿಟ್ಟೈತೆ. ಏನ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಯ್ತಿಲ್ಲ, ಇನ್ ನಮ್ಗೇನ್ ಗೊತ್ತಾಗಬೇಕು. ಶನಿ ಎಗ್ಲೇರಿರೋದಂತೂ ಪಕ್ಕ. ದಯವಿಟ್ಟು ಯಾವ್ದಾದ್ರು ಒಂದು ಮಾಸ್ ಆಗಿರೋ ಒಂದು ಪೂಜೆನ ಮಾಡ್ಬಿಟ್ಟು ಯಾವ್ದಾದ್ರು ಒಂದ್ ದೇವ್ರಿಗೆ ನರಬಲಿನ ಕೊಟ್ಬಿಟ್ಟು ಕೈ ಮುಕ್ಕೊಂಡು ಇನ್ ಮುಂದೆ ಮಾಡೋ ಅಂತ ಕೆಲ್ಸಗಳನ್ನ ಮಾಡಿದ್ರೆ
ಆದ್ರೆ ಒಳ್ಳೇದು, ಇಲ್ದೇ ಹೋದ್ರೆ ಮುಂದೆ ಇನ್ನು ಏನೇನಾಗ್ತಾವೋ ಯಾರು ಗೊತ್ತು. ಡಾರ್ಲಿಂಗ್ ಕೃಷ್ಣ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಬ್ರಾಟ್ ಅಂತ ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾದ ಟೀಸರ್ ಬಂದಿದೆ. ಆದಷ್ಟು ಬೇಗ ಅದನ್ನ ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ RC ಸ್ಟುಡಿಯೋ ಕಡೆಯಿಂದ ಫಾದರ್ ಅಂತ ಸಿನಿಮಾ ಬರ್ತದೆ. ಈ ಸಿನಿಮಾ ಟೀಮ್ ಕಡೆಯಿಂದ ಅಫಿಷಿಯಲ್ ಒಂದು ಪೋಸ್ಟರ್ ಕೂಡ ಬಿಟ್ಟವ್ರೆ. ಈ ಎರಡು ಸಿನಿಮಾಗಳು ಹೈ ಬಜೆಟ್ ಅಲ್ಲಿ ಆಗ್ತಾರ ಅಂತ ದೊಡ್ಡ ಸಿನಿಮಾ. ನೋಡೋಣ ಡಾರ್ಲಿಂಗ್ ಕೃಷ್ಣ ಅವರ ಮಾರ್ಕೆಟ್ ಕರ್ನಾಟಕದಿಂದ ಆಚೆನೂ ಹೋಗಿ ಪರ್ಫಾರ್ಮೆನ್ಸ್ ಕೊಡ್ತಾರ ಅಂತ. ಇನ್ನ ತೆಲುಗು ಇಂಡಸ್ಟ್ರಿಯ ನಾನಿ ಅವರ ಸಿನಿಮಾ ಪ್ಯಾರಡೈಸ್ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿ ಗ್ಲಿಮ್ಸ್ ಬಂದಿದೆ, ನೋಡಿದಿರಾ? ತುಂಬಾನೇ ವೆರೈಟಿಯಾಗಿ ಆ ಮಗನ್ನ ಇಂಟ್ರೊಡ್ಯೂಸ್ ಮಾಡಿಸವ್ರೆ. ಅದೇ ಆ ಮಗ. ಈ ಸಿನಿಮಾದ ಅಫಿಷಿಯಲ್ ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸದ್ಯಕ್ಕೆ ಗ್ಲಿಮ್ಸ್ ಅಂತ ಬಿಟ್ಟವ್ರೆ ಅಷ್ಟೇನೆ. ಸದ್ಯಕ್ಕೆ ಈಗಿರೋ ಪರಿಸ್ಥಿತಿ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋದು ಇನ್ನೂ ಮುಂದೆ ಹೋಗುತ್ತೆ. ಐ ಮೀನ್ ಆಗಸ್ಟ್ ತಿಂಗಳಿಂದ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಬಹುದು. ವರ್ಲ್ಡ್ ವೈಡ್ ಮಾರ್ಚ್ 27, 2026 ರಿಲೀಸ್ ಆಗ್ತದೆ, ಗೊತ್ತಿದೆ ಅಲ್ವಾ? ಅದೇ ತಿಂಗಳಲ್ಲಿ ರಾಮ್ ಚರಣ್ ಅವರ ಪೆದ್ದಿ ಸಿನಿಮಾನು ಕೂಡ ರಿಲೀಸ್ ಆಗುತ್ತೆ. ಅದಕ್ಕೋಸ್ಕರ ಇವೆರಡು ಕ್ಲಾಶ್ ಆಗ್ಬಾರ್ದು ಅಂತ ಏನಾದ್ರೂ ಈ ಸಿನಿಮಾನ ಮುಂದೂಡೋದಕ್ಕೆ ಏನಾದ್ರೂ ಟ್ರೈ ಮಾಡಿದ್ರು ಮಾಡ್ತಾರೆ. ಪ್ಯಾರಡೈಸ್ ನ ಮುಂದೂಡೋದಕ್ಕೆ ಇದ್ರು ಇರ್ಬೋದು. ಅದಕ್ಕೋಸ್ಕರ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋದು ಇನ್ನು ಡಿಲೇ ಆಗ್ತಾ ಇದೆ. ಇನ್ನ ಪಿಕ್ಸೆಲ್ ಸ್ಟುಡಿಯೋ ಕಡೆಯಿಂದ ದಿ ಇನ್ಕ್ರೆಡಿಬಲ್ಸ್ 3 ರೆಡಿ ಆಗ್ತಾ ಇದೆ. ಇನ್ನು ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿಲ್ಲ, ಬಟ್ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ರಿಸ್ಕಿ ಟಾಸ್ಕ್ ಆಗಿರೋದ್ರಿಂದ ಆನಿಮೇಷನ್ಸ್ ಒಳಗಡೆ ಬಿದ್ದು ಉಳ್ಳಾಡೋದು ಬಹಳ ಕಷ್ಟ. ಎಡಿಟಿಂಗ್ ಅಲ್ಲಿ ಮುಳುಗೋಗಿರ್ಬೇಕು. ಇನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡಿದಾಗೆ ಅಫಿಷಿಯಲ್ ಆಗಿ ಪೀಟರ್ಸನ್ಸ್ ಆಯ್ಕೆ ಆಗ್ಬಿಟ್ಟವ್ರೆ. ಸ್ಕ್ರೀನ್ ರೈಟಿಂಗ್ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾನೇ ಟೈಮ್ ಬಿಡುತ್ತದೆ. ಆಲ್ಮೋಸ್ಟ್ 2027 ಇಲ್ಲ 2028 ಆಗ್ಬೋದು. ಇನ್ನೊಂದು ಸರ್ಪ್ರೈಸ್ ಬಸ್ ಕೂಡ ಇದೆ. ಅಲ್ಲು ಅರ್ಜುನ್ ಅವರು ಶಕ್ತಿಮಾನ್ ಆಗಿ ಆಕ್ಟ್ ಮಾಡ್ತಾ ಇದಾರಂತೆ. ಇದನ್ನ ಕೇಳ್ಬಿಟ್ಟು ತಲೆ ಕೆಟ್ಟೋಗ್ಬಿಡ್ತು ನಂಗಂತೂ. ಮಿನ್ನಲ್ ಮುರಳಿ ಡೈರೆಕ್ಟರ್ ಬಸೆಲ್ ಜೋಸೆಫ್ ಅವರು ಅಲ್ಲು ಅರ್ಜುನ್ ಅವ್ರ ಮೇಲೆ ಶಕ್ತಿಮಾನ್ ಸಿನಿಮಾನ ಮಾಡೋದಕ್ಕೆ ರೆಡಿ ಆಗಿದಾರಂತೆ. ಇದನ್ನೆಲ್ಲ ನಂಬಕ್ ಆಗುತ್ತಾ? ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ, ನಾನು ಇದನ್ನ ನಂಬ್ಕೊಂಡಿಲ್ಲ. ಸದ್ಯಕ್ಕೆ ಈಗ ಅಲ್ಲು ಅರ್ಜುನ್ AA22 ಅಟ್ಲಿ ಅವ್ರ ಜೊತೆ ಬಿಸಿ ಆಗ್ಬಿಟ್ಟವ್ರೆ. ಅವ್ರದ್ ಬರೋದೇ ಇನ್ನೊಂದ್ 3 ವರ್ಷ ಆಯ್ತದೇನೋ. ಅಂತದ್ರಲ್ಲಿ ಬಾಸಿಲ್ ಜೋಸೆಫ್ ಅವರು ಅಲ್ಲು ಅರ್ಜುನ್ ನ ಕರ್ಕೊಂಡು ಶಕ್ತಿಮಾನ್ ಸಿನಿಮಾನ ಮಾಡೋದಕ್ಕೆ ಏನು ಹುಡುಗಾಟನ? ಜಸ್ಟ್ ರೂಮರ್ಸ್. ಇನ್ನ ನಮ್ ಕನ್ನಡದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತೆಲುಗು ಇಂಡಸ್ಟ್ರಿ ಪ್ರೊಡಕ್ಷನ್ ಜೊತೆ ಕೈ ಜೋಡಿಸಿದ್ಮೇಲೆ ಪಿನಾಕ ಅಂತ ಒಂದು ಸಿನಿಮಾ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಆಲ್ರೆಡಿ ಗ್ಲಿಮ್ಸ್ ಕೂಡ ಬಿಟ್ಟವ್ರೆ, ನೋಡಿದಿರಾ? 500 ವರ್ಷದ ಹಿಂದಿನ ಕತೆ ಪಿನಾಕ ಸಾಮ್ರಾಜ್ಯದ ಒಂದು ಸ್ಟೋರಿನ ಎತ್ತಾಕೊಂಡು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಹಾಕೊಂಡು ಈ ಸಿನಿಮಾನ ಮಾಡ್ತಾವ್ರೆ ಅಂತ ಗೊತ್ತಿರೋ ವಿಷಯ. ಇದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಶ್ರೀನಿವಾಸ್ ಮೂರ್ತಿ ಅಂಕಲ್ ಅವರು ಹೇಳವ್ರೆ, ಈ ಸಿನಿಮಾ ರಾಜ್ಕುಮಾರ್ ಸರ್ ಅವ್ರು ಮಾಡಿರುವಂತ ಮಯೂರ ಸಿನಿಮಾನೇ ಮೀರಿಸ್ಬಿಡ್ತದೆ. ಅಂದ್ರೆ ಮಯೂರ ಸಿನಿಮಾನು ಕೂಡ ಪಿನಾಕ ಯೂನಿವರ್ಸ್ ಅಲ್ಲೇ ಆಗಿರುವಂತದ್ದು. ಆ ಟೈಮ್ ಲೈನ್ ಅಲ್ಲಿ 500 ವರ್ಷದ ಹಿಂದಿನ ಕತೆ. ಅಂದ್ರೆ ಇವ್ರು ಹೇಳ್ತವ್ರೆ ರಾಜ್ಕುಮಾರ್ ಅವ್ರು ಮಾಡಿರೋ ಸಿನಿಮಾನೇ ಮೀರಿಸ್ಬಿಡ್ತದೆ ಇದು ಅಂತ. ಹೆಂಗೆ ನೋಡೋಣ. ರಾಮ್ ಚರಣ್ ಅವರು ಪ್ರೊಡ್ಯೂಸ್ ಮಾಡ್ತಾರೋ ದಿ ಇಂಡಿಯಾ ಶೋ ಅಂತ ಒಂದ್ ಸಿನಿಮಾನ. ಈ ಸಿನಿಮಾದ ಗ್ರೀನ್ ಸ್ಕಿನ್ ಸೆಟ್ ಒಳಗಡೆ ಯಾವ್ದೋ ಒಂದು ದೊಡ್ಡ ವಾಟರ್ ಟ್ಯಾಂಕ್ ಬ್ಲಾಸ್ಟ್ ಆಗ್ಬಿಟ್ಟು ಅಲ್ಲಿರುವಂತ ಒಂದು 60-70 ಜನಕ್ಕೆ ಏಟ್ ಆಗ್ಬಿಟ್ಟಿದೆ ಅಂತೆ. ಆಲ್ರೆಡಿ ಈಗ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಕೂಡ ತಗೋತಾರೆ. ಸದ್ಯದ ಪರಿಸ್ಥಿತಿ ಎಲ್ಲರೂ ಗಾಯ ಆಗ್ಬಿಟ್ಟು ಸಿನಿಮಾದ ಶೂಟಿಂಗ್ ಸ್ಟಾಪ್ ಆಗ್ಬಿಟ್ಟಿದೆ. ಸೊ ಫೈನಲ್ ಆಗಿ MCU ಮಾರ್ವೆಲ್ ಸ್ಟುಡಿಯೋ ಒಳಗಡೆ ಗೋಸ್ಟ್ ರೈಡರ್ ಹೊಸ ಡೆಬ್ಯೂಟ್ ಸಿನಿಮಾ ಮಾಡ್ತಾ ಇದಾರೆ. ಈಗಾಗಲೇ ಗೋಸ್ಟ್ ರೈಡರ್ 1, 2 ನೋಡಿದಿರಾ? ಬಟ್ ಇವಾಗ ಫ್ರೆಶ್ ಆಗಿ ಹೊಸ ಸಿನಿಮಾನ ಸ್ಟಾರ್ಟ್ ಮಾಡ್ತಾ ಇದಾರೆ, ಹೊಸ ಹೀರೋನ ಹಾಕೊಂಡು. ರೂಮರ್ಸ್ ಪ್ರಕಾರ ಈ ಸಿನಿಮಾ ಫೇಸ್ 7 ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾವ್ರೆ. ಅದು ಅಲ್ಲದೆ ಬ್ಲಾಕ್ ಪ್ಯಾಂಥರ್ 3, ಡಾಕ್ಟರ್ ಸ್ಟ್ರೇಂಜ್ 3 ಈ 2 ಸಿನಿಮಾಗಳಲ್ಲಿ ಗೋಸ್ಟ್ ರೈಡರ್ ಎಂಟ್ರಿ ಇರುತ್ತೆ ಅಂತಾನು ಕೂಡ ವಿಷಯ ಗೊತ್ತಾಗ್ತೈತೆ. ಜೊತೆಗೆ ಅವೆಂಜರ್ಸ್ ಸೀಕ್ರೆಟ್ ವಾರ್ ಹಾಗೇನೆ ಡೂಮ್ಸ್ಡೇ ಈ 2 ಸಿನಿಮಾಗಳಲ್ಲೂ ಕೂಡ ಗೋಸ್ಟ್ ರೈಡರ್ ಅಪಿಯರೆನ್ಸ್ ಇದ್ದೇ ಇರ್ತದೆ ಅಂತ ವಿಷಯನೂ ಗೊತ್ತಾಗ್ತಾ ಇದೆ. ಇಷ್ಟು ಕೂಡ ಕನ್ಫರ್ಮ್ ಮಾಡೋರೆ. ಗೋಸ್ಟ್ ರೈಡರ್ ಮೇಲೆ ಪ್ರೀ ಪ್ರೊಡಕ್ಷನ್ ಇವಾಗಿಂದಾನೆ ಸ್ಟಾರ್ಟ್ ಮಾಡೋರೆ. ಫೇಸ್ 7 ಅಲ್ಲಿ ಇದ್ರ ಸಿನಿಮಾ ಅಫಿಷಿಯಲ್ ಆಗಿ ಡೆಬ್ಯೂಟ್ ಸಿನಿಮಾ ಬರುತ್ತೆ. ಪ್ಲಸ್ ಈ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡ್ತಾ ಇರೋದು ರಾಯನ್ ಗಾಸ್ಲಿಂಗ್ ಅವರು ಈ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ಗೋಸ್ಟ್ ರೈಡರ್ ಆಗಿ ಫಸ್ಟ್ ಡೆಬ್ಯೂಟ್ ಸಿನಿಮಾನ MCU ಒಳಗಡೆ ಇವ್ರು ಮಾಡ್ತಾವ್ರೆ. ಇಷ್ಟು ಇನ್ಫಾರ್ಮೇಶನ್ ಈಗ ಏನ್ ಹೇಳಿದ್ನೋ MCU ಗೋಸ್ಟ್ ರೈಡರ್ ವಿಷಯ, ಇಷ್ಟು ಕೂಡ ರೂಮರ್ಸ್. ಅಂದ್ರೆ ಮಾರ್ವೆಲ್ ಸ್ಟುಡಿಯೋ ಒಳಗಡೆ ಕೆಲಸ ಮಾಡೋರೆ ಲೀಕ್ ಮಾಡಿರ್ತಾರೆ ಗೊತ್ತು. ಬಟ್ ಇದ್ರ ಮೇಲೆ ನಾವ್ ಏನೇನೆಲ್ಲ ಹೇಳಿದೀವೋ, ಸೀಕ್ರೆಟ್ ವಾರ್ ಅಲ್ಲಿ ಬರ್ತಾರೆ, ಡೂಮ್ ಸ್ಟೈಲ್ ಬರ್ತಾರೆ, ಡಾಕ್ಟರ್ ಸ್ಟ್ರೇಂಜ್ 3 ಅಲ್ಲಿ ಬರ್ತಾರೆ, ಬ್ಲಾಕ್ ಪ್ಯಾಂಥರ್ 3 ಅಲ್ಲಿ ಬರ್ತಾರೆ ಅಂತ ಏನೇನ್ ಹೇಳಿದ್ನೋ ಅದಿಷ್ಟು ಗೆಸ್ಸಿಂಗ್ಸ್ ಅಷ್ಟೇನೆ. ಇದ್ರಲ್ಲೆಲ್ಲ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಇದಾವೆ. ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ ಅಷ್ಟೇ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.